ನೋಡಿ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಫ್ಲವರ್ನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿನಿ ಬಿಸಿನೀರಲ್ಲಿ. ಇವಾಗ ಇದನ್ನು ನಾನು ಹುರ್ಕೊತಿದ್ದೀನಿ. ಹೀಗಾಗಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಪ್ಯಾನ್ ಇತ್ತಂದರೆ ಪ್ಯಾನೇ ಯೂಸ್ ಮಾಡಿ ಇದಕ್ಕೆ, ಇಲ್ಲ ಅಂದರೆ ನೀವು ಕಡಾಯಿನಲ್ಲಿ ಕೂಡ ಹುರ್ಕೋಬೋದು. ಎಣ್ಣೆ ಗರಮ್ ಆಗಿದೆ. ಎಣ್ಣೆ ಗರಮ್ ಆದಮೇಲೆ ಇಲ್ಲಿ ನಾನು ಹೂಕೋಸು ಹಾಕ್ಕೊತಿದ್ದೀನಿ. ಸ್ವಲ್ಪ ಹೂಕೋಸು ದಪ್ಪನೇ ಕಟ್ ಮಾಡ್ಕೊಳ್ಳಿ. ಹುರಿದಾದ್ಮೇಲೆ ಅದು ಸ್ವಲ್ಪ ಕರಗುತ್ತೆ. ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಸುಮಾರು ಒಂದು 90% ಆಗೋ ತನಕ ನಾನು ಇಲ್ಲೇ ಹುರ್ಕೊಂಡು ತೊಗೊತಿದ್ದೀನಿ. ಸೊ ನಿಮ್ಮ ಮನೆಗೆ ಯಾರಿಗೆ ಇಷ್ಟ ಇಲ್ಲ ಈ ಹೂಕೋಸು, ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ಟೋಟಲಿ ಇದು 90% ಇಲ್ಲೇ ನಾನು ಹುರ್ಕೊಂಡು ತೊಗೊತಿದ್ದೀನಿ. ನೋಡಿ ಈ ರೀತಿ ತಯಾರಾಗಿದೆ ನಮ್ಮ ಹೂಕೋಸು. ಇವಾಗ ನಾನು ಇದು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಓಕೆ ನೋಡಿ ಇವಾಗ ಹೂಕೋಸು ಹುರ್ಕೊಂಡು ಈ ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿನಿ. ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಾಣ್ತಿದೆ ಅಂಥೇಳಿ. ಸೊ ಇವಾಗ ಮತ್ತೆ ಇದೇ ಕಡೆಯಿಂದ ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಗರಮ್ ಆಗಿದೆ. ಎಣ್ಣೆ ಗರಮ್ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಿಂಗು ಕೂಡ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊತಿದ್ದೀನಿ, ಒಂದು 2. ಇವಾಗ ಮೊದಲಿಗೆ ನಾನು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ನೋಡಿ ಇವಾಗ ಈರುಳ್ಳಿ ಕೆಂಪಾಗಿದೆ. ಒಂದು ಸ್ವಲ್ಪ ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊತಿದ್ದೀನಿ. ಸುಮಾರು ಒಂದು 2-3 ಟೊಮೆಟೊ ಇದೆ ಇದು. ಇವಾಗ ಇದು ಕೂಡ ನಾನು ಪೂರ್ತಿಯಾಗಿ ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಇದು ಜಲ್ದಿ ಸಾಫ್ಟ್ ಆಗಲ್ಲಂತೇಳಿ ನಾನಿಲ್ಲಿ ಅರಿಶಿಣ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನಾವು ಮೊದಲು ಕೂಡ ಉಪ್ಪು ಹಾಕಿರ್ತೀವಿ ಹುರಿಯುವಾಗ, ಹೀಗಾಗಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡಾದ್ಮೇಲೆ ಇದನ್ನು ಎಲ್ಲ ಸೇರಿಸಿ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಸೇರಿಸಿ ಗ್ರೇವಿ ಥರ ಆಗಬೇಕಿದು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಟೊಮೆಟೊ. ನೋಡಿ ಒಂದು 2-3 ನಿಮಿಷ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಒಂದು ಸ್ವಲ್ಪನೇ ಈ ರೀತಿ ಮ್ಯಾಶ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ ಎಲ್ಲನೂ ಸೇರಿಸಿ ನಾನು ಸ್ವಲ್ಪ ಚಮಚಲಿಂದ ಹಾಗೆಯೇ ಸಾಫ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ 1 ಚಮಚ ಆಗುವಷ್ಟು ಖಾರ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಧನಿಯಾ ಪೌಡರ, ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕಿದ್ದೀನಿ. ಇವಾಗ ಮಸಾಲ ಹಾಕಿದ್ಮೇಲೆ ಮತ್ತೆ 1 ನಿಮಿಷ ನಾನು ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಮಸಾಲದ ಹಸಿ ವಾಸನೆ ಹೋಗಬೇಕಲ್ವ, ಹೀಗಾಗಿ. ಓಕೆ ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಹಾಕ್ಕೊತಿದ್ದೀನಿ. ಓಕೆ ಇವಾಗ ಇದರಲ್ಲಿ ನಾನು ನಾವು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಹೂಕೋಸು ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಕೊತಿದ್ದೀನಿ. ಇದು ಇಲ್ಲ ಅಂದರೆ ನೀವು ಇಲ್ಲಿ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು, ಲಾಸ್ಟ್ನಲ್ಲೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರಲ್ಲಿಂತ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊತಿದ್ದೀನಿ, ಜಾಸ್ತಿ ಇಲ್ಲ. ಇದು ಉಪ್ಪು ಖಾರ ಹಿಡ್ಕೋಬೇಕಲ್ವ, ಹೀಗಾಗಿ ಒಂದು 3-4 ನಿಮಿಷದಕ್ಕೆ ಮುಚ್ಚಿಡಬೇಕಾಗುತ್ತೆ. ಹೀಗಾಗಿ ಹೊತ್ತಬಾರ್ದಲ್ಲ, ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದ ಅಂದರೆ ನೀರು ಚಿಮ್ಕಿಸಿದ ಅಷ್ಟೇ. ಇವಾಗ ಒಂದು 3-4 ನಿಮಿಷ ಹಾಕೋ ತನಕ ಮುಚ್ಚಿಟ್ಟಿದ್ದ. ನೋಡ್ತಿರ್ಬೋದು ಸೈಡಿಗೆಲ್ಲ ಎಣ್ಣೆ ಸಪ್ರೇಟ್ ಆಗಿದೆ. ಈ ಟೈಮ್ನಲ್ಲಂತೂ ಘಮ್ ಅಂತಿರುತ್ತೆ. ನಮ್ಮ ಫೂಲ್ ಗೋಬಿ ಡ್ರೈ ಸಬ್ಜಿ. ಸೊ ಟಿಫಿನ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂಗಿದೆ ಇದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ನೀವು ಒಂದು ಸಲ ಡ್ರೈ ಸಬ್ಜಿನ ಮಾಡಿ ನೋಡ್ಬೋದು, ಸಖತ್ ರುಚಿಯಾಗಿರುತ್ತೆ. ಮತ್ತೆ ಇದೇ ರೀತಿ ಮಾಡ್ತೀರಾ ನೀವು, ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ನೀವು ಕೂಡ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಈ ವಿಧಾನದಲ್ಲಿ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಟಿಫಿನ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂಗಿದೆ ಇದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ರಿಗೂ.